ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿನಾಮ ಸುಳಾದಿ. ಹರಿಯೇ ಜಗದ ಧೊರಿಯೇ ನಿರುತ ಭಾಗ್ಯದ ಶಿರಿಯೇ ದುರಿತ ಗಜ ಕೇಸರಿಯೇ ಧನುಜಾರಿಯ ಸ್ಮರಣೆಯ ಮಾಡಲರಿಯ ಅರಿಯಾದ ನರ ಗುರಿಯ ಕರೆಸಿಯ ಮಾ ಪರಿ ಪರಿಯಾತಿವರುರಿಯ ನರಕಾದಿಗೆ ಗುರಿಯ ನಿರಿಸುವನು ಘನ ಸಿರಿಯ ವರಕಲ್ಪ ಕಲ್ಪಕ್ಕೆ ದೋಷಕಾರಿಯ ದುರತಿಕ್ರಮ ನಾಮ ವಿಜಯ ವಿಠಲನ್ನ ಮರ್ಯಾದಿರೇ ವೀರಂಚಿ ದುರ್ಲೇಖ ಬರಿಯ ಸ್ನಾನ ಜಪ ತಪವು ಮೌನವನುಷ್ಠಾನ ದಾನ ಪರ್ವಣಿ ಪುಣ್ಯಜ್ಞಾನ ಸುಯಾಗಗಳು ನಾನಾ ಕಾಯಾತ್ರಿಗಳು ಏನೇನು ಕರ್ಮ ನಿಧಾನದಿಂದಲಿ ಮಾಡೇ ಶ್ರೀನಾರಾಯಣನ ಧ್ಯಾನ ನಾಮಂಗಳು ತಾ ನುಡಿಯಾದೀರೆ ಕಾಣರು ನಿರ್ವಾಣ ಅನಾಧಿ ನಿಧನ ವಿಜಯ ವಿಠಲನ್ನ ನೀನೇ ಎನ್ನದವನು ಜ್ಞಾನಿಯಾದರೇನು ಹಲವು ವೇದಗಳೋದಿ ಹಲವು ಕೇಳಿದರೇನು ಇಳೆಯೋಳು ಯತಿಯಾಗಿ ಚಲಿಸಲೇನು ಬಲು ವಿವೇಕಾಮತಿ ಸತತವಾದರೂ ತನ್ನ ಒಳಗಿದ್ದ ನರಹರಿಯ ಗೆಳೆಯನೆಂದರಿಯದೆ ಕಲಿಮಾನವನು ಧರ್ಮಾವಳಿ ನೆಸಗಿದರೇನೋ ಫಲವಿಲ್ಲವೋ ಬಲು ಕಾಲ ಬಳಲಿದರು ಬೆಳೆದ ಗಿಡದ ತುದಿಗೆ ಫಲ ಪುಟ್ಟಿದಂತೆಯೋ ಕುಲಜಿ ಮಕ್ಕಳ ಪಡೆದು ನೆಲೆಯಾಗದಂತೆ ಜಲಜಾನಾಭನ ಭಕ್ತಿ ಮಿಳಿತವಿಲ್ಲದ ಧರ್ಮ ಮಳಲೋಳುಗೋ ಕ್ಷೀರ ಎರದಂತೆಯಾಗುವುದು ಚಲುವಾಗದಾಗ್ರಜ ವಿಜಯ ವಿಠಲನ್ನ ಸಲೆನಾಮ ಸ್ಮರಿಸದೆ ಸಂಸಾರ ಪರಹರವಿಲ್ಲ ಹರಿನಾಮದಲಿಂದ ಪರಗತಿಯಾದಂತೆ ಧರೆಯೊಳಗುಳ್ಳ ವಿಸ್ತಾರ ಕರ್ಮವ ಮರ್ಯಾದೆ ವಿರಚಿಸಿ ಇರಳು ಹಗಲು ಈರೆ ಕಿರಿಯ ದೋಷಗಳು ತೆರಳಿದಂತೆ ಪೋಗಿ ತಿರುಗಿ ಸೇರಿಕೊಂಡು ಭರತವಾಗಿಪ್ಪವೋ ನರನು ತಿರುಗುತ್ತಾ ಕೆಸರು ತುಳಿದು ಬಂದು ಮರಳಿ ಕೆಸರಲ್ಲಿ ಚರಣವ ತೊಳೆದಂತೆ ಹಿರಿದಾಗಿ ಕರ್ಮವ ಹರುಷದಿಂದಲಿ ಮಾಡೇ ಪರಿಪೂರ್ಣವಾಗದೆ ದುರಿತ ಸಂಘಟಿಸೋದು ಸುರಧೀಶ ವಿಕ್ರಮ ವಿಜಯ ವಿಠಲನ್ನ ಸ್ಮರಣೆ ಸರ್ವಕ್ಕೆ ಪ್ರಾಯಶ್ಚಿತ್ತ ಭೂತ ದ್ವೇಷದಲ್ಲಿ ಆಗಲಿ ಪರಿಹಾಸ್ಯದಲ್ಲಿ ಆಗಲಿ ಭಾಸದಲ್ಲಿ ಆಗಲಿ ಅಭಾಸದಲ್ಲಿ ಆಗಲಿ ಕ್ಲೇಶದಲ್ಲಿ ಆಗಲಿ ಅಕ್ಲೇಶದಲ್ಲಿ ಆಗಲಿ ಮೀಸಲಾದ ಅಜ್ಞಾನದಲ್ಲಿ ಆಗಲಿ ಆಶೆಯನ್ನು ಬಿಟ್ಟು ವಿಶೇಷ ಭಕ್ತಿಯಿಂದಲೇ ದಾಸನೆಂದು ಕೈಯ ಮುಗಿದು ನೀ ಸಲಹು ಹರಿ ಎನ್ನಲು ಏಸೆ ಸುಜನ್ಮದ ಅಗನಾಶವಾಗುವುದು ಈಶಾನಹುಷ ವಿಜಯ ವಿಠಲ ಶೇಷ ದೋಷ ದೂರ ವಾಸವಾಗಿ ಹೃದಯದಳು ವಾಸನಾಮಯ ನೆನೆಸುವ ಹರಿನಾಮದಿಂದಲೇ ಸಂಸಾರ ನಿವೃತ್ತಿ ಸ್ಥಿರವೆಂದವರ ಬಿಡನು ಸುತಪ ವಿಜಯ ವಿಠಲ ಹರಿನಾಮದಿಂದಲೇ ಸಂಸಾರ ನಿವೃತ್ತಿ ಸ್ಥಿರವೆಂದವರ ಬಿಡನು ಸುತಪ ವಿಜಯ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿನಾಮ ಸುಳಾದಿ. ವೇದಾಂತವನ್ನು ಅರಿತು ಕಠಿಣ ಕರ್ಮಗಳನ್ನು ಚರಿಸಿದ್ದರೂ ಹರಿನಾಮ ವಿಸ್ಮರಣೆ ಸರ್ವದಾ ಮಾಡಬಾರದು ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇಲ್ಲಿ ಹರಿಯೇ ಜಗದ ಧೊರಿಯೇ, ಹರಿಯೇ ವಿಷ್ಣು ಸ್ವಾಮಿ, ನೀನು
ಜಗತ್ತಿಗೆ ದೊರೆ, ವಿಶ್ವನಾಯಕನಾಗಿದ್ದಿ. ನಿರುತ ಭಾಗ್ಯದ ಶಿರಿಯ, ನಿರಂತರ ಭಾಗ್ಯ, ಶ್ರೀಮಂತಿಕೆ, ಕಲ್ಯಾಣ. ನಿನ್ನ ಹೆಂಡತಿನೇ ಲಕ್ಷ್ಮೀದೇವಿ. ಅಂದರೆ ಲಕ್ಷ್ಮೀದೇವಿಯ ಪತಿಯಾದ ನೀನು ನಿರುತ ಭಾಗ್ಯದ ಶಿರಿ ನೀನು. ದುರಿತ ಗಜಕ್ಕೆ ಹರಿ, ಪಾಪವೆಂಬೋ ಆನೆ. ಇಲ್ಲಿ ಆನೆ, ಪಾಪವೆಂಬೋ ಆನೆ, ಅದಕ್ಕೆ ಸರಿಯೇ ಧನುಜಾರಿಯ. ಪಾಪವೆಂಬೋ ಆನೆಗೆ ಸರಿ ನೀನು. ಅಂದರೆ ಆ ಪಾಪವೆಂಬೋ ಆನೆ ಏನು, ಆ ಆನೆಯ ವಿರುದ್ಧವಾಗಿ ನಿಂದಿರುವವನು ನೀನು. ನಾನು ಪಾಪವೆಂಬೋ ಆನೆ ಮಾಡ್ತಾ ಇದ್ದೀನಿ, ದುಷ್ಟತೆಯ ಆನೆ ಎದುರಾಗಿ ನಿಲ್ಲುವವನು ನೀನು. ನನ್ನ ಪಾಪವನ್ನು, ಆನೆಯಷ್ಟು ಪಾಪ ನಾನು ಮಾಡಿದ್ದೀನಿ, ಅದನ್ನು ಖಂಡನೆ ಮಾಡುವವನು ನೀನು, ಅದನ್ನು ಕಡಿದು ಹಾಕುವವನು ನೀನು. ಧನುಜ ಅರಿಯ, ಅಸುರರ ಅರಿ, ಶತ್ರು. ಸ್ಮರಣೆಯ ಮಾಡಲರಿಯ, ನಿನ್ನ ಸ್ಮರಣೆ ಮಾಡದವನು ಅರಿಯದ ನರಗುರಿಯ, ಅರಿಯದ ತಿಳಿಯದ ಮಾನವನ ಗುರಿ. ಇದು ನಿನ್ನ ಸ್ಮರಣೆ ಮಾಡಲಾರದವನು ಯಾತಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಕರೆಸಿ ಯಮ ಪರಿಪರಿತಿವರುವ, ಯಮದೇವರು ಕರೆಸಿಕೊಂಡು ಪರಿಪರಿತಿವಿತನಂತೆ. ಯಾರು ದೇವರ ನಾಮಸ್ಮರಣೆ ಮಾಡೋದಲ್ಲೋ ಅವರನ್ನ. ನರಕಾದಿಗೆ ಗುರಿಯ, ತೀವ್ರ ನರಕಕ್ಕೆ ಗುರಿ ಆಗ್ತಾರೆ ಅವರು, ಯಾರು ದೇವರ ನಾಮಸ್ಮರಣೆ ಮಾಡೋದಲ್ಲೋ. ಸ್ಮರಣೆಯ ಮಾಡಲರಿಯ, ಯಾರು ಸ್ಮರಣೆ ಮಾಡೋದಲ್ಲೋ ದೇವರನ್ನ, ಅವರು ನರಕಕ್ಕೆ ಬೀಳ್ತಾರೆ. ನಿರಸುವನು ಘನಸಿರಿಯ, ನಿನ್ನ ಸ್ಮರಣೆ ಇಲ್ಲದೆ ನರಕದಲ್ಲಿ ಸಿಗಬೀಳ್ತಾನೋ ಇದು ಖಚಿತ ಅಂತ ಹೇಳ್ತಾರೆ. ವರ ಕಲ್ಪಕ್ಕೆ ದೋಷಕಾರಿಯ, ಕಲ್ಪಗಳಿಗೆ ದೋಷವನ್ನು ತರುತ್ತಾನೆ. ಅದು ಆ ಕಲ್ಪಗಳಿಗೆ ಆ ದೋಷವನ್ನು ಹಾಗೆ ಇಟ್ಕೊಂಡಿರ್ತಾನೆ. ದುರತಿಕ್ರಮನಾಮ, ದಾಟಲಾಗದ ಅವಿರೋಧವಾದ ನಿನ್ನ ನಾಮ. ವಿಜಯ ವಿಠಲನ್ನ ಮರಿಯಾದಿರೆ ವಿರಂಚಿ ದುರ್ಲೇಖ ಬರಿಯ, ಬ್ರಹ್ಮನಿಗೂ ಬರೆಯಲಾಗದ ಕೆಟ್ಟ ಲೆಕ್ಕ ಬರ್ತದ. ವಿರಂಚಿನೂ ಬರಲಿಕ್ಕಾಗಲ್ಲ. ಯಾವಾಗ ದೇವರ ನಾಮ, ಅಂದರೆ ದೇವರ ನಾಮಸ್ಮರಣೆ ಮರೆದರೆ ಬ್ರಹ್ಮದೇವರು ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ದೇವರ ನಾಮಸ್ಮರಣೆಯನ್ನು ಮರಿಲಾರ್ದಾಗಿ ಮಾಡಬೇಕು. ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕೋದು ದೇವರ ನಾಮಸ್ಮರಣೆ. ಹರಿನಾಮಸ್ಮರಣೆ ಮಾಡಿದರೆ ನಮ್ಮ ಆನೆಯಷ್ಟು ಇದ್ದ ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕ್ತಾನೆ ಹರಿ ಬಂದು. ಅದೇ ನಾವು ಬಿಟ್ಟರೆ ಬ್ರಹ್ಮದೇವರನ್ನು ನಮ್ಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹರಿನಾಮಸ್ಮರಣೆ ಬಿಟ್ಟರೆ ಹೋಗಿ ಅಂಧಂತಮಸ್ಸಿಗೆ ಬೀಳೋದು ಖಚಿತ, ನರಕಕ್ಕೆ ಬೀಳೋದು ಖಚಿತ. ಯಮದೇವರು ತಿವಿತಾನೆ, ನಮ್ಮನ್ನು ತಿರುಗಿಸ್ತಾನೆ, ಮತ್ತೆ 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 ನರಕಕ್ಕೆ ಬರೋ ಥರ ಮಾಡ್ತಾ ಇರ್ತಾನೆ ಅಂತ ಹೇಳೋದಿಲ್ಲಿ. ನಿನ್ನ ಸ್ಮರಣೆ ಇಲ್ಲದೆ ಬದುಕಿದರೆ ಯಮನ ಆಧೀನ ಆಗ್ತೀವಿ, ನರಕಕ್ಕೆ ಹೋಗ್ತೀವಿ, ಕಲ್ಪಗಳಿಂದ ಕಲ್ಪಗಳಿಗೆ ದುಃಖ ತರ್ತಾ ಇರ್ತೀವಿ ಅಂತ ಹೇಳೋದು ಇದರೊಳಗೆ. ಆಮೇಲೆ ಸ್ನಾನ, ಜಪ, ತಪವು, ಮೌನ, ಅನುಷ್ಠಾನ, ತೀರ್ಥ ಸ್ನಾನಗಳು, ನದಿಯಲ್ಲಿ ಸ್ನಾನಗಳು, ಪವಿತ್ರ ಸ್ನಾನಗಳು, ಬೆಳಗ್ಗೆ ಎದ್ದುಗಳಿಗೆ ನಸಿಗ್ಲೆ ಎದ್ದು ಬ್ರಹ್ಮಮುಹೂರ್ತದಲ್ಲಿ ಸ್ನಾನಗಳು, ಜಪಗಳು, ಮಂತ್ರ ಜಪಗಳು, ತಪಗಳು, ತಪಸ್ಸು, ದೀರ್ಘಕಾಲದ ವ್ರತಗಳು ಮಾಡೋದು, ಮೌನ ಅನುಷ್ಠಾನಗಳು ಮಾಡ್ತಾರೆ, ಮೌನ ವ್ರತಗಳು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅಂಥ ವ್ರತಗಳು, ದಾನಗಳು, ಹಬ್ಬಗಳು, ಪರ್ವಕಾಲಗಳು, ಪುಣ್ಯಕರ ಕಾರ್ಯಗಳು, ಜ್ಞಾನ ಸುಯಾಗಗಳು, ಜ್ಞಾನಯುಕ್ತವಾದ ಯಾಗಗಳು, ಯಜ್ಞಗಳು, ನಾನಾಕ ಯಾತ್ರಿಗಳು, ಏನೇನು ಕರ್ಮ, ಎಷ್ಟೇ ವಿಧದ ಕರ್ಮಗಳು ನಿಧಾನದಿಂದಲೇ ಮಾಡೆ, ಎಷ್ಟೇ ನಿಧಾನದಿಂದಲೇ ಶ್ರದ್ಧೆಯಿಂದಲೇ ಎಲ್ಲ ಕರ್ಮಗಳು, ತೀರ್ಥಯಾತ್ರೆಗೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ, ದೊಡ್ಡ ದೊಡ್ಡ ದಾನಗಳು ಮಾಡ್ತಾರೆ, ಏನು ಮಾಡಿದರೆ ಕೂಡ ಇಲ್ಲಿ ಹೇಳೋದೇನು ಅಂದರೆ ಶ್ರೀನಾರಾಯಣನ ಧ್ಯಾನ ನಾಮಗಳು ತಾ ನುಡಿಯದಿರೆ ಕಾಣರು ನಿರ್ವಾಣ ಅಂತ ಹೇಳ್ಬಿಟ್ಟು ಖಚಿತ.
ಎಲ್ಲ ಮಾಡಿ ದೇವರ ನಾಮ ಸ್ಮರಣೆ ಮಾಡಲಾರ್ದಾಗಿ ಇದ್ದರೆ, ಅವನ ನಾಮವನ್ನು ಉಚ್ಚರಿಸಲಾರ್ದಾಗಿ, ಅವನ ನಾಮವನ್ನು ಸ್ಮರಣೆ ಮಾಡಲಾರ್ದಾಗಿ, ಅವನಿಂದನೇ ಎಲ್ಲ ಆಗ್ತಾ ಇದ್ದದ ಎಂಬುದು ತಿಳ್ಕೊಲಾರ್ದಾಗಿದ್ದರೆ ಮೋಕ್ಷ ಎಂಬುದು ದೊರಕದಲ್ಲ. ಕಾಣರು ನಿರ್ವಾಣ, ಮೋಕ್ಷ ದೊರೆಯದು. ಅನಾದಿ ನಿಧನ ವಿಜಯ ವಿಠಲನ, ಆದಿ ಇಲ್ಲ ಅಂತ್ಯ ಇಲ್ಲ, ಅನಾದಿಲಿಂದ ಆದಿ ಅಂತ್ಯ ಅಂಬೋದು ಇಲ್ಲಿದ್ದಾತ ನಮ್ಮಪ್ಪ. ನೀನೇ ನನ್ನ ಸ್ವಾಮಿ, ನೀನು ನಿಂತು ಮಾಡಿಸ್ತಿ ಅಂತ ಹೇಳದವನನ್ನು ಜ್ಞಾನಿಯಾದರೆ ಏನು ವೇಸ್ಟ್ ಅವನು ಅಂತ ಹೇಳ್ತಾರೆ. ಜ್ಞಾನಿಯಾದರೂ ಕೂಡ ಅದರಲ್ಲಿಂದ ಉಪಯೋಗನೇ ಇಲ್ಲ. ಅಂದರೆ ಸ್ನಾನ, ಜಪ, ತಪ, ಎಷ್ಟು ಎಲ್ಲ ನಿತ್ಯ ಕರ್ಮಗಳಲ್ಲಿ ಸಂಪೂರ್ಣ ಮುಳುಗಿ ಹೋಗಿರ್ತೀವಿ. ಒಂದು ಪೂಜೆ ಮಾಡ್ತಾ ಇರ್ತೀವಿ, ವರಮಹಾಲಕ್ಷ್ಮಿ ಪೂಜೆ ಅಂತ ಇಟ್ಕೊಳ್ಳೋಣ, ಇಲ್ಲ ಯಾವುದೊಂದು ಪೂಜೆ ಮಾಡಿ, ಸತ್ಯನಾರಾಯಣ ಪೂಜೆ ಅಂತ ಇಟ್ಕೊಳ್ಳೋಣ. ಪೂಜೆ ಕಡೆ ಡೆಕೋರೇಷನು, ಹೂವು ಬಂದವರು ನಮ್ಮನ್ನು ನೋಡ್ತಾ ಇದ್ದಾರಾ ಇಲ್ಲ, ಅವ್ರು ಬಂದ್ರಾ ಇವ್ರು ಬಂದ್ರಾ, ಅವ್ರಿಗೆ ನಾನು ಇದು ಕೊಟ್ಟೆ, ಅವ್ರಿಗೆ ನಾನು ಸೀರೆ ಕೊಟ್ಟೆ, ಅವ್ರಿಗೆ ನಾನು ಬಟ್ಟೆ ಕೊಟ್ಟೆ, ಬರೇ ಇದರಲ್ಲೇ ಇರ್ತದಾಗಲಿ. ದೇವರ ಕಡೆ ಧ್ಯಾಸ ಇರಲ್ಲ, ದೇವರ ನಾಮಸ್ಮರಣೆ ಇರಲ್ಲ. ನಿತ್ಯ ಮಾಡೋ ಆ ಪೂಜೆಯಲ್ಲಿ ಕೂಡ ನಾವು ಅಂದರೆ ಈ ಏನೋ ಒಂದು ಇದು ಮಾಡ್ತಾ ಇದ್ದೀವಿ ಅಂದಾಗೆ ಕೂಡ ಸಿಟ್ಟು ಬರುತ್ತೆ, ನಾಮಸ್ಮರಣೆ ಬಿಟ್ಟು ಎಲ್ಲ ಬರುತ್ತೆ. ಇದು ನಮ್ಮ ಒಳಗೆ ಇದ್ದ ಮನಸ್ಸು ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನಾಮಸ್ಮರಣೆಯನ್ನು ಬಿಡಿಸ್ತಾನೆ ದೇವರು. ಹಾಗೆ ಮಾಡಿದರೆ ನೀವು ಎಷ್ಟೇ ಕರ್ಮಾನುಷ್ಠಾನ ಮುಂಜಾನೆ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿವರೆಗೆ ಮಾಡಿದರೆ ಕೂಡ ದೇವರ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ಅದರಲ್ಲಿಂದ ಉಪಯೋಗ ಇಲ್ಲ. ಅದು ಎಂಥ ಜ್ಞಾನಿ ಆದರೆ ಕೂಡ ಅದು ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ಇದು ನೆಕ್ಸ್ಟ್ ತ್ರಿವಿಡ ತಾಳದೊಳಗೆ ಮತ್ತು ನೆಕ್ಸ್ಟ್ ಇನ್ನೊಂದು ಇದರೊಳಗೆ ಆಡಿಯೋದ್ರೊಳಗೆ ನೋಡೋಣ. ಹರೀಶ್ ಶ್ರೀನಿವಾಸ. ಹಲವು ವೇದಗಳೋದಿ ಹಲವು ಕೇಳಿದರೇನು. ಎಷ್ಟು ವೇದಗಳು, ಅನೇಕ ವೇದಗಳನ್ನು ಓದುತ್ತಾರೆ, ಎಷ್ಟು ಶಾಸ್ತ್ರಗಳನ್ನು ಕೇಳಿದು ಇಳೆಯೊಳು ಯತಿಯಾಗಿ ಚಲಿಸಿದರೇನು. ಲೋಕದಲ್ಲಿ ಸನ್ಯಾಸಿಯಾಗಿ ನಡ್ಕೊಂಡ್ರೆ ಏನು. ಬಲು ವಿವೇಕಮತಿ ಸತತವಾದರೂ ತನ್ನ, ದೊಡ್ಡ ವಿವೇಕ ಬುದ್ಧಿ ಇದ್ದರೂ ನಿರಂತರವಾಗಿದ್ದರೂ ಅವರಿಗೆ ಒಳ್ಳೆ ಬುದ್ಧಿ ಇರುತ್ತೆ. ತನ್ನ ಒಳಗಿದ್ದ ನರಹರಿಯ ಗೆಳೆಯನೆಂದರಿಯದೆ, ತನ್ನ ಒಳಗೆ ಇದ್ದ ನಾರಾಯಣ ನಮ್ಮ ಬಿಂಬರೂಪಿ ಪರಮಾತ್ಮ ನಮಗೆ ಸ್ನೇಹಿತ, ನಮ್ಮ ಒಳಗೆ ನಿಂತು ನಮಗೆ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ, ನಮ್ಮ ಕರ್ಮಗಳನ್ನು ಉಣಿಸ್ತಾ ಇದ್ದಾನೆ. ಸ್ನೇಹಿತ ಅಂದರೆ ನಮ್ಮ ಒಳ್ಳೆಯವನು, ನಮಗೆ ಒಳ್ಳೆಯದು ತರೋನು. ಸ್ವಾಮಿ ನಮ್ಮ ಕರ್ಮಗಳನ್ನೆಲ್ಲ ಬಡ ಬಡ ಉಣಿಸ್ಬಿಟ್ಟು ತನ್ನ ಕಡೆ ಧ್ಯಾಸ ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸರಿಗೆ ನಮ್ಮ ಸ್ನೇಹಿತನಾಗಿ ಒಳಗೆ ಇದ್ದಾನೆ. ಇದನ್ನು ಅರಿಲಾರ್ದಾಗಿ ಇದ್ದವನು ತನ್ನೊಳಗಿನ ನಾರಾಯಣನ ಅನ್ನಂಬೋ ಸ್ನೇಹಿತನನ್ನು ಅರಿಯದೇ ಇದ್ದರೆ ಕಲಿಮಾನವನು ಧರ್ಮಾವಳಿ ನೆಸಗಿದರೇನು. ಕಲಿಯುಗದಲ್ಲಿ ಇಂಥ ಜನರು ಧರ್ಮ ಆಚರಣೆ ಮಾಡಿದರೆ ಏನು ಪ್ರಯೋಜನ? ಫಲವಿಲ್ಲವೋ ಬಲುಕಾಲ ಬಳಲಿದರು. ಬಹಳ ಕಾಲ ಕಷ್ಟಪಟ್ಟರೆ ಕೂಡ ಇದಕ್ಕೆ ಫಲ ಇಲ್ಲ, ಫಲನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂದರೆ, ಬೆಳೆದ ಗಿಡದ ತುದಿಗೆ ಫಲ ಪುಟ್ಟಿದಂತೆಯೋ, ದೊಡ್ಡದಾಗಿ ಬೆಳೆದಿರ್ತದ ಮರ, ಅದಕ್ಕೆ ತುದಿಯಲ್ಲಿ ಹಣ್ಣು ಬಂದಂತೆ ಅಂತ, ಕೆಳಗೆ ಹಣ್ಣು ಬಂದಂತೆ. ಫಲ ದೊಡ್ಡದಾಗಿ ಕೆಳಗೆಲ್ಲೋ ಹಣ್ಣು ಬಂದರೆ, ತುದಿಯಲ್ಲಿ ಹಣ್ಣು ಬಂದರೆ, ಅಂದರೆ ಏನೋ ತಿಳ್ಕೊಂಡಿದ್ರೆ ಕೂಡ ಅವನಿಗೆ ಹಣ್ಣಿಗೆ ಅಂದರೆ ಎಲ್ಲಿ ದೇವರ ನಾಮಸ್ಮರಣೆ ಎಂಬುದೇ ಗೊತ್ತಿಲ್ಲ, ಹಾಗಿದ್ದದು. ಅದಕ್ಕೆ ಇನ್ನೊಂದು ಕೂಡ ಹೇಳ್ತಾರೆ, ಅನೇಕ ಮಕ್ಕಳು ಹುಟ್ಟಿದರೆ ಕೂಡ ಮನೆ ಸ್ಥಿರವಾಗದಂತೆ, ಒಳ್ಳೆ ಅಂದರೆ ಕುಲಜಿ ಮಕ್ಕಳ ಪಡೆದು ನೆಲೆಯಾಗದಂತೆ, ಒಳ್ಳೆ ಸ್ಥಿರನೇ ಇರಲ್ಲ ಎಷ್ಟು ಮಂದಿ ಮಕ್ಕಳಿದ್ರೆ ಕೂಡ. ಹಾಗೆ ಜಲಜನಾಭನ ಭಕ್ತಿ ಮಿಳಿತವಿಲ್ಲದ ಧರ್ಮ, ಪದ್ಮನಾಭನ ಭಕ್ತಿ ಸೇರ್ಲಾರ್ದಾಗಿರೋ ಧರ್ಮ. ಅಂದರೆ ಭಕ್ತಿ ಎಂಬುದು, ನಾಮಸ್ಮರಣೆ ಎಂಬುದು ಇರಲಿಲ್ಲದಂಥ ಧರ್ಮ ಎಂಥದ್ದು ಅಂದರೆ, ಹಾಲು ತಂದು ಇದ್ರ ಮೇಲೆ ಮಳಲೊಳು ಗೋಕ್ಷೀರ ಎರೆದಂತೆ. ಮಳಲು ಅಂದರೆ ಮಣ್ಣು,
ಮಣ್ಣರೊಳಗೆ ಹೋಗಿ ಗೋಕ್ಷೀರ ತಂದು ಹಾಕಿದರೆ ಅದರಿಂದ ಪ್ರಯೋಜನ ಏನಾದರೂ ಇರ್ತದ? ಏನೂ ಇರೋದಿಲ್ಲ. ಹಾಗೆ ಆಗ್ತದ. ನಾವು ಎಲ್ಲ ಧರ್ಮಗಳು ಮಾಡಿ ದೇವರ ನಾಮಸ್ಮರಣೆ ಬಿಟ್ಟರೆ ಇದೇ ಆಗೋದು. ಹಾಲು ತಗೊಂಡೋಗಿ ಗೋಕ್ಷೀರ ತಗೊಂಡೋಗಿ ದೇವರಿಗೆ ಎರೆದ್ರೆ ಅದು ಪಂಚಾಮೃತ ಆಗತ್ತೆ, ಅಭಿಷೇಕ ಆಗತ್ತೆ. ಅದರಲ್ಲಿಂದ ಪುಣ್ಯ ಬರ್ತದೆ. ಮಣ್ಣನಾಗೆ ಎತ್ತು ಹಾಕಿದರೆ ಅದು ಏನೂ ಉಪಯೋಗ ಇಲ್ಲ. ಅದೇ ಥರ ಎಷ್ಟೊಂದು ಮಕ್ಕಳು ಇರ್ತಾರೆ ಮನೆಯಲ್ಲಿ. ಅವರು ಅಂದರೆ ಯಾರು ತನಗೆ ಆಪತ್ತು ಬಂದಾಗೆ ಸಹಾಯ ಮಾಡಲಿಲ್ಲದವರಿದ್ದರೆ ಅದು ಕೆಲಸಕ್ಕೆ ಬರಲ್ಲ. ದೊಡ್ಡ ಗಿಡ ಇದೆ, ಎಲ್ಲೋ ತುದಿಯಲ್ಲಿ ಹಣ್ಣಿದೆ, ಹಣ್ಣು ಕಾಣಿಸ್ತಾನೂ ಇಲ್ಲ, ಅದರಲ್ಲಿಂದ ಉಪಯೋಗ ಇಲ್ಲ. ಆ ಥರ ನಾವು ಎಷ್ಟೋ ಧರ್ಮಗಳು ಮಾಡಿದರೆ ಕೂಡ ಅದರಲ್ಲಿಂದ ಉಪಯೋಗ ಇರಲ್ಲ. ಯಾವಾಗ ದೇವರ ನಾಮಸ್ಮರಣೆ ಬಿಟ್ಟರೆ ಬರೇ ಧರ್ಮ ಇಲ್ಲ ಕರ್ಮಾಚರಣೆ ಏನೇ ಮಾಡಿದರೆ ಕೂಡ ಅದರಲ್ಲಿಂದ ಉಪಯೋಗ ಇಲ್ಲ. ವೇದಗಳನ್ನು ಓದಿದರು, ಶಾಸ್ತ್ರಗಳನ್ನು ಕೇಳಿದರು, ಸನ್ಯಾಸಿಯಾಗಿ ನಡ್ಕೊಂಡರು, ವಿವೇಕಿಯಾದರೂ ತನ್ನೊಳಗಿದ್ದ ನಾರಾಯಣನ ಅರಿಲಾರ್ದಾಗಿದ್ದರೆ ಫರವಿಲ್ಲ. ನಾರಾಯಣ ಭಕ್ತಿ ಇಲ್ಲದ ಧರ್ಮ ನೀರಿನಲ್ಲಿ ಮಣ್ಣಿನಲ್ಲಿ ಸುರಿದಂಥ ಹಾಲು ಇದ್ದಂತೆ. ಅದಕ್ಕೆ ನಾರಾಯಣ ಸ್ಮರಣೆ ಇಲ್ಲದಾಗಿದ್ದರೆ ಸಂಸಾರದಿಂದ ವಿಮುಕ್ತಿ ಎಂಬುದು ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು. ಇಲ್ಲಿ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ಸಂಸಾರದಿಂದ ಬಿಡುಗಡೆನೇ ಇಲ್ಲ. ಆಮೇಲೆ ನಾಮದಲ್ಲಿಂದ ಪರಗತಿಯಾದಂತೆ ಮೋಕ್ಷ ಪಡಿತೀವಿ ಅಂತೆ. ಹರಿನಾಮ ಸ್ಮರಣೆ ಮೂಲಕ ಮೋಕ್ಷ ಪಡಿತೀವಿ. ದೊರೆಯೊಳಗುಳ್ಳ ವಿಸ್ತಾರ ಕರ್ಮವ ಮರಿಯದೆ ವಿರಚಿಸಿ ಇರಳು ಹಗಲು ಇರೆ ಕಿರಿಯ ದೋಷಗಳು ತೆರಳಿದಂತೆ ಹೋಗಿ. ಇಲ್ಲಿ ಬೆಳಗ್ಗೆ ರಾತ್ರಿ ನಾವು ದಿನಾ ರಾತ್ರಿ ನಿರಂತರವಾಗಿ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ವಿಸ್ತಾರ ಭೂಮಿಯಲ್ಲಿ ದೊಡ್ಡ ದೊಡ್ಡ ಕರ್ಮಗಳು ಒಂದಾಗೆ ಬೆಳಗ್ಗೆ ನಸಿಗ್ಲೆ ಎದ್ದೇಳೋದು, ದೇವರ ನಾಮಸ್ಮರಣೆ ಮಾಡ್ತೀವಿ ಅಂತ ಹೇಳೋದು, ಪೂಜೆ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಎಲ್ಲ ನಡೀತಾ ಇರ್ತದೆ. ಇದೆಲ್ಲ ಇರಳು ಹಗಲು ಮಾಡ್ತಾ ಇರ್ತೀವಿ, ನಿರಂತರ ಕರ್ಮಗಳು. ಅಲ್ಲಿ ಸಣ್ಣ ಪುಟ್ಟ ಪಾಪಗಳು ಬರ್ತಾನೆ ಇರ್ತವೆ. ಯಾಕಂದರೆ ನಾನು ಮಾಡಿದೆ ಅಂಬೋದು ಬಂದುಬಿಡ್ತದೆ. ಅಲ್ಲಿ ಸಣ್ಣ ಪುಟ್ಟ ಏನು ದೊಡ್ಡ ಪಾಪ ಅದು ಬಂದುಬಿಡ್ತದ ಅಂತಂದುಗಳಿಗೆ ಈ ಪಾಪಗಳು ಬರ್ತಾ ಇರ್ತವೆ. ಹೋಗಿದಂತೆ ನಮಗೇನು ಪುಣ್ಯ ಬಂದಂತೆ ಅನ್ನಿಸ್ತದ, ಹೋಗಂತೆ ಅನ್ನಿಸ್ತದ. ಎಲ್ಲ ಪುಣ್ಯ, ನಾವೆಲ್ಲ ಭಾಳ ಇಷ್ಟು ಕೆಲಸ ಮಾಡಿದ್ದೀವಿ, ದೇವ್ರ ನಾಮಸ್ಮರಣೆ ಮಾಡಿದ್ದೀವಿ, ಬೆಳಗ್ಗಿಲಿಂದ ದೇವರು ಇದ್ರೊಳಗೆ ಇದ್ದೀವಿ ಅನಿಸಿ ಕೂಡ ಅದು ಮತ್ತು ಪಾಪನೇ. ಅದು ಸಣ್ಣ ಪಾಪನೇ ತಿರುಗಿ ಸೇರಿಕೊಂಡ ಭರತವಾಗಿಪ್ಪವೋ, ಮತ್ತೆ ಕೂಡಿಕೊಂಡು ದೊಡ್ಡ ಪಾಪಾಗೆ ತೋರಿಸೋದು. ನಮಗೆ ಸಣ್ಣ ಪುಟ್ಟ ಪಾಪ ಅಂತ ನಾವು ಅನ್ಕೋತೀವಿ, ಅದು ದೊಡ್ಡ ಪಾಪ ಆಗೇ ಬಂದು ಕೂಡ್ತದ. ಇದು ನರನು ತಿರುಗುತ್ತಾ ಕೆಸರನ್ನು ತುಳಿದು ಬಂದು, ಕೆಸರು ತುಳಿದು ಬರ್ತೀವಿ, ತುಳಿದು ಬಂದು ಕಾಲು ತೊಳಿಬೇಕು. ತೊಳಿಲಾರ್ದಾಗ ಹೋಗಿ ಕೆಸರಿನಾಗೆ ಕಾಲು ತೊಳ್ಕೊಂಡ್ರೆ ಸ್ವಚ್ಛ ಆಗ್ತೀವ? ಇಲ್ಲಲ್ಲ. ಮರಳಿ ಕೆಸರಲ್ಲಿ ಚರಣವ ತೊಳೆದರೆ ಪಾಪ ನಿವಾರಣೆ ಆಗದಲ್ಲ. ಇಲ್ಲಿ ನಮಗೆ ಇನ್ನು ಹೆಚ್ಚಿಗೆ ಮಾಡ್ಕೋತೀವಿ. ಹಿರಿದಾಗಿ ದೊಡ್ಡ ದೊಡ್ಡ ಕರ್ಮಗಳು ಮಾಡಿದರೂ ಕೂಡ, ಸಂತೋಷದಿಂದಲೇ ಮಾಡಿದರೂ ಕೂಡ ಪರಿಪೂರ್ಣವಾಗೋದಿಲ್ಲ. ಯಾವಾಗೇ ದೇವರ ನಾಮಸ್ಮರಣೆ ಬಿಟ್ಟು ನಾವು ಆ ಕರ್ಮ ಮಾಡಿ ನಾನು ಮಾಡಿದ್ದೆ ಅಂಬೋ ಪದ ಬಂತು ಅಂದರೆ ಆಗೋಯ್ತು. ದುರಿತ ಸಂಘಟಿಸೋದು ಪಾಪವನ್ನೇ ಉಂಟು ಮಾಡುತ್ತದಾಗಲಿ ಆ ಕರ್ಮದಲ್ಲಿಂದ ಕಿಂಚಿತ್ತು ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಕೆಸರಲ್ಲೇ ನಾವು ಮಾಡೋ ಕರ್ಮಗಳದಲ್ಲಿ ಕೆಸರಿನಾಗೆ ಹೋಗಿ ಕಾಲು ತೊಳ್ಕೊಂಡು ಕೆಸರಿನಾಗ ತುಳಿದು ಬಂದು ಕೆಸರಿನಾಗ ಕಾಲು ತೊಳ್ಕೊಂಡಂಗೆ ಆಯಿತು. ಹಾಗೆ ಮಾಡಿದ ಕರ್ಮಗಳಲ್ಲಿಂದ ಉಪಯೋಗ ಇಲ್ಲ. ಹಿರಿದಾಗಿ ಕರ್ಮವ ಹರುಷದಿಂದಲೇ ಮಾಡಿ ಪರಿಪೂರ್ಣವಾಗದೆ ದುರಿತ ಸಂಘಟಿಸೋದು. ಸುರಧೀಶ ದೇವತೆಗಳ ಸ್ವಾಮಿಯಾದ ಬಲಶಾಲಿಯಾದ ವಿಜಯ ವಿಠಲ ಆತನ ನಾಮಸ್ಮರಣೆ ಸರ್ವಕ್ಕೆ ಪ್ರಾಯಶ್ಚಿತ್ತ ಭೂತ. ಎಲ್ಲ ನಾವು ಮಾಡಿದಗಳಿಗೆ ಏನೇ ಪಾಪಗಳಿದ್ದರೆ ಕೂಡ ಅದಕ್ಕೆಲ್ಲದಕ್ಕೆ ಪ್ರಾಯಶ್ಚಿತ್ತ ಅವನ ನಾಮಸ್ಮರಣೆ. ಪ್ರತಿ ಕೆಲಸ ಮಾಡುವಾಗೆ ಪ್ರತಿಯೊಂದು ಕರ್ಮಗಳು ಮಾಡಬಾರದು ಅಂತ ಹೇಳಿಲ್ಲ. ದೇವರ ನಾಮಸ್ಮರಣೆ, ಈ ಸಂಧ್ಯಾವಂದನಾದಿಗಳು, ದೇವರ ಪೂಜೆಗಳು ಎಲ್ಲ ಮಾಡಬೇಕು. ನಾನು ಮಾಡಿದೆ ಅಂಬೋದು ಬಿಡಬೇಕು. ಸ್ವಾಮಿ ಮಾಡಿಸಿದ ಅಂಬೋದು ಬರಬೇಕು. ಕ್ಷಣಕ್ಕೆ ಬರಬೇಕು.
ಒಂದು ಸರಿ ಬರುತ್ತೆ, ಒಂದು ಸರಿ ಮತ್ತು ತೆಗೆದುಬಿಡ್ತಾನೆ ಸ್ವಾಮಿ. ನಮ್ಮ ಜೀವನ ಯೋಕ್ತಿ ಪ್ರಕಾರ ತೆಗಿತಾನೆ. ಆದರೂ ನಾನು ಮಾಡಿದೆ ಎಂಬುದು ತೆಗೆದುಬಿಟ್ರೆ ಎಲ್ಲದಕ್ಕೆ ಪ್ರಾಯಶ್ಚಿತ್ತ ಅದೇ ಆಗತ್ತೆ ಅಂತ ಹೇಳ್ತಾರೆ. ಎಷ್ಟೇ ದೊಡ್ಡ ಕರ್ಮಗಳು ಮಾಡಿದರೆ ಕೂಡ, ದಿನ ರಾತ್ರಿ ಮಾಡಿದರೆ ಕೂಡ ಅದನ್ನು ಪಾಪಗಳು ಅನ್ನಿಸ್ತದ. ಪಾಪಗಳು ತೊಳಿಲಕ್ಕೆ ಮಾಡಿದ್ದೀವಿ, ದಾನಗಳು ಕೊಡ್ತೀವಿ. ನಮಗೆ ಏನೋ ಪಾಪಗಳು ಮಾಡಿದ್ವಿ, ಅದಕ್ಕೆ ದಾನ ಕೊಟ್ಟುವೆ ಅಂತ ಹೇಳ್ತೀವಿ. ಆ ದಾನ ಕೊಟ್ಟಿದ್ದನ್ನು 1000 ಮಂದಿಗೆ ಹೇಳ್ಕೊತೀವಿ, ನಾನಿದು ದಾನ ಕೊಟ್ಟೆ, ನಾನಿದು ದಾನ ಕೊಟ್ಟೆ, ನಾನವ್ರಿಗೆ ಕೊಟ್ಟೆ. ಆಗೋಯ್ತು. ಅಲ್ಲೇನೋ ಪಾಪ, ಸಣ್ಣ ಪಾಪನ ತೊಳಿಬೇಕು ಅಂತ ಹೋಗಿ ದೊಡ್ಡ ಪಾಪ ನಾನು ಅಂಬೋದನ್ನು ತಂದ್ಕೊಂಡ್ಬಿಟ್ವೆ. ಹೀಗೆ ಇದನ್ನು ಬಿಡಬೇಕು ಅಂತ ಹೇಳಿ ವಿಜಯದಾಸರು ಹೇಳೋದು. ಇಲ್ಲಿ ಸರ್ವಕಾಲಕ್ಕೆ ಸ್ವಾಮಿ ಮಾಡಿಸಿದ ಇದು ಯಾವುದೇ ಕರ್ಮಾನುಸಾರ ನಾವು ಮಾಡೋ ಕಾಲಕ್ಕೆ, ಕರ್ಮ ಅಂದರೆ ನಿತ್ಯ ಕರ್ಮಗಳಲ್ಲಿ ಸಂಧ್ಯಾವಂದನ, ದೇವರ ನಾಮಸ್ಮರಣೆ, ದೇವರ ಪೂಜೆ, ದಾನಗಳು, ಯಜ್ಞಗಳು, ಹೋಮಗಳು ಏನು ಮಾಡಿಸಿದ್ರು ಕೂಡ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ಕ್ಷಣಕ್ಕೆ ನಾವು ಒಳಗೆ ತಿಳ್ಕೋಬೇಕು. ನಾನು ಮಾಡಿದೆ ಎಂಬುದನ್ನು ಅಪ್ಪಿತಪ್ಪಿ ಹೊರಗೆ ಬರಲಾರ್ದಾಗೆ ನೋಡ್ಕೋಬೇಕು. ಆವಾಗೇ ಪಾಪ ತೊಳಿಲಕ್ಕೆ ಹೋಗಿ ಹೆಚ್ಚಿನ ಪಾಪ ಬರಲಾರ್ದಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ದ್ವೇಷದಲ್ಲಿ ಆಗಲಿ, ಹಾಸ್ಯದಲ್ಲಿ ಆಗಲಿ, ದ್ವೇಷದಿಂದ ಆಗಿರ್ಬೋದು, ಹಾಸ್ಯದಲ್ಲಿ ಆಗಿರ್ಬೋದು, ಭ್ರಮೆಯಲ್ಲಿ ಆಗಿರ್ಬೋದು, ಯಾವುದು ಸಂತೋಷದಲ್ಲಿ, ಕಷ್ಟದಲ್ಲಿ, ಆಮೇಲೆ ಅಜ್ಞಾನದಲ್ಲಿ ಆಗಿರ್ಬೋದು, ಆಶೆಯನ್ನು ಬಿಟ್ಟು, ಲೋಕಾಶೆಯನ್ನು ಬಿಟ್ಟು ವಿಶೇಷ ಭಕ್ತಿಲಿಂದ ದಾಸನೆಂದು ಕೈಯ ಮುಗಿದೆ. ನಾನು ನಿನ್ನ ದಾಸನಪ್ಪ, ನಿನ್ನ ಮೊರೆ ಹೊಕ್ಕುತ್ತಾ ಇದ್ದೀನಿ ಸ್ವಾಮಿ, ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ, ನಿನ್ನ ದಾಸ ನಾನು ಅಂತ ನೀ ಸಲಹು ಹರಿ ಅಂತಂದರೆ ಸಾಕು. ಈ ಸೇಸು ಜನ್ಮದ ಅಘ ನಮ್ಮ ಪಾಪಗಳಲ್ಲೆಲ್ಲ ನಾಶನ ಮಾಡಿಬಿಡ್ತಾನೆ. ಸ್ವಾಮಿ ನಿನ್ನ ಪಾದಕ್ಕೆ ಬಿದ್ದಿದ್ದೀನಿ, ಮೊರೆ ಹೋಗ್ತಾ ಇದ್ದೀನಪ್ಪ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ, ನೀನು ಮಾಡಿಸಿದಷ್ಟು ನಾ ಮಾಡ್ತಾ ಇದ್ದೀನಿ ಅಂಥೇಳಿ. ಮನುಷ್ಯಗೆ ಆರಾಮಿರೋದಿಲ್ಲ, ಏನೋ ಒಂದು ಸುಸ್ತಾಗಿರ್ತದೆ, ಜಗಳ ಆಡೋದು, ಸ್ವಾಮಿ ಜೊತೆಗೇ ಜಗಳ ಆಡೋದು, ಯಾಕಪ್ಪ ಹೀಗೆ ಮಾಡಿದಿ ಅಂಥೇಳಿ. ಅಲ್ಲಿನೂ ನೀನು ಮಾಡಿದಿ, ನೀನು ಕೊಟ್ಟಿದ್ದು ನನ್ನ ಕರ್ಮಾನುಸಾರ ನೀನು ಕೊಟ್ಟಿದ್ದಿ ಸ್ವಾಮಿಯೇ, ಆ ಕರ್ಮಾನುಸಾರ ಅದಕ್ಕೆ ಶಕ್ತಿನೂ ನೀನೇ ಕೊಡ್ತಾ ಇದ್ದೀ ಅಂಥೇಳಿ ಅದನ್ನು ಕ್ಷಣದ್ರೊಳಗೆ ನಾವು ನೆನೆಸ್ತಾ ಹೋದರೆ, ವಿಶೇಷ ಭಕ್ತಿ ಇದ್ದರೆ ಸಾಕು, ನಾನು ನಿನ್ನ ದಾಸ ಅಂತಂದರೆ ಸಾಕು, ಕೈ ಹಿಡಿದ್ರೆ ಸಾಕು, ನಮ್ಮಪ್ಪ ನೀನೇ ನನ್ನ ರಕ್ಷಕ ಅಂತಂದರೆ ಸೇಸು ಜನ್ಮದೊಳಗೆ ಸಾವಿರಾರು ಜನ್ಮ, ಲಕ್ಷಾಂತರ ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳನ್ನೆಲ್ಲ ನಾಶನ ಮಾಡ್ತಾನೆ ನಮ್ಮಪ್ಪ. ಈಶ್ವರ ನಹುಷರನ್ನು ರಕ್ಷಿಸಿದ ವಿಜಯ ವಿಠ್ಠಲ ಅಶೇಷ ಎಲ್ಲ ದೋಷಗಳಿಂದ ದೂರ ಮಾಡ್ತಾನೆ ನಮ್ಮನ್ನು. ವಾಸವಾಗಿ ಹೃದಯದೊಳಗೆ ವಾಸವಾಗಿ ನಾಮಸ್ಮರಣೆಯೊಂದಿಗೆ ನೆನಪಾಗುವನು, ನಮ್ಮ ಹೃದಯದೊಳಗೆ ವಾಸವಾಗಿದ್ದಾನೆ. ಆದರೆ ನಾವು ನಾಮಸ್ಮರಣೆ ಮಾಡ್ತಾ, ಸ್ವಾಮಿ ನೀನು ನನ್ನೊಳಗಿದ್ದೀಯೋ, ನೀನು ಮಾಡಿಸ್ತಾ ಇದ್ದೀಯೋ, ನೀನು ಒಳಗೆ ನಿಂತು ನುಡಿಸ್ತಾ ಇದ್ದೀಯೋ, ನೀನು ಒಳಗೆ ನಿಂತು ಹೇಳಿಸ್ತಾ ಇದ್ದೀಯೋ, ನೀನು ಒಳಗೆ ನಿಂತು ನಡೆಸ್ತಾ ಇದ್ದೀಯೋ, ನನ್ನ ಸ್ವತಂತ್ರ ಅಲ್ಲಪ್ಪ. ಕ್ಷಣಕ್ಕೆ ಒಂದು ಸರೆ, ದಿನಕ್ಕೆ ಒಂದು 10 ಸರೆ, ಗಂಟೆಗೆ ಒಂದು ಸರೆ, ಅಥವಾ ಒಂದೊಂದು ಕರ್ಮಾನುಸಾರ ಮಾಡಿದಾಗೆಲ್ಲ ಸ್ವಾಮಿ ನೀನು ಮಾಡಿಸಿದಿ, ನಾನು ಸ್ವತಂತ್ರ, ನೀನು ಮಾಡಿಸಿದಿ, ನಾ ಮಾಡಿದೆ, ನನ್ನ ಸ್ವತಃ ನಾನು ಮಾಡಲಾರೆ. ಇದನ್ನು ಹೇಳ್ತಾ ಹೋದಾಗೆಲ್ಲ ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ಇದ್ದರೆ ಸಾಕು, ನಮ್ಮ ಹೃದಯದೊಳಗೆ ಇದ್ದಾತ ನಾಮಸ್ಮರಣೆಯೊಂದಿಗೆ ನಮಗೆ ನೆನಪಾಗ್ತಾನೆ, ವಾಸನಾಮಯ ನೆನೆಸ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹರಿನಾಮದಿಂದಲಿ ಸಂಸಾರ ನಿವೃತ್ತಿ, ನಾನು ನಿನ್ನ ದಾಸ, ನಿನ್ನ ಎಂದು ಕೈ ಮಡಿದು ಹರಿ ಅಂದರೆ ಸಾಕು, ಜನ್ಮಗಳ ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕ್ತಾನೆ. ಹಾಗೆ ಹರಿನಾಮದಿಂದಲಿ, ಹರಿನಾಮ ಸ್ಮರಣೆಯಿಂದ ಸಂಸಾರ ನಿವೃತ್ತಿ, ಜನನ ಮರಣ ಈ ಚಕ್ರದಲ್ಲಿಂದ ನಾವು ಹೊರಗೆ ಬರ್ತೀವಿ, ಅಂದರೆ ಮುಕ್ತಿ ಪದಕ್ಕೆ ಹೋಗ್ತೀವಿ. ಸ್ಥಿರವೆಂದವರ ಇದು ಶಾಶ್ವತ ಸತ್ಯ ಎಂದು ತಿಳಿದರೆ ಬಿಡನು ಸುತಪ ವಿಜಯ ವಿಠ್ಠಲ. ಸುತಪ ಮುನಿಗೆ ವರ ನೀಡಿದಂಥ ವಿಜಯ ವಿಠ್ಠಲ ನಿಮ್ಮನ್ನು ಕೂಡ ಬಿಟ್ಟು ಬಿಡೋದಿಲ್ಲ. ದೇವರು ಅವ್ರ ಕೈ ಬಿಡೋದಿಲ್ಲ. ಯಾರು
ಹರಿನಾಮ ಸ್ಮರಣೆ ಸದಾ 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 ಕಾಲ ಮಾಡ್ತಾ, ನಾನು ಅಸ್ವತಂತ್ರ, ನೀನು ಸ್ವತಂತ್ರ ಸ್ವಾಮಿ, ನೀನು ಮಾಡಿಸಿದ್ದಕ್ಕೆ ನಾನು ಮಾಡ್ತಾ ಇದ್ದೀನಪ್ಪ, ನೀನು ಒಳಗೆ ನಿಂತು ನಡೆಸಿದರೆ ನಡಿತೀನಿ, ನೀನು ಒಳಗೆ ನಿಂತು ನಿಂದಿರಿಸಿದರೆ ನಿಂದಿರ್ತೀನಿ, ನೀನು ಒಳಗೆ ನಿಂತು ನುಡಿಸಿದರೆ ನುಡಿತೀನಪ್ಪ. ಇಷ್ಟು ಹೇಳ್ತಾ ನಿತ್ಯ ಅವನ ನಾಮಸ್ಮರಣೆ ಮಾಡಿದರೆ ಸಾಕು, ಅದು ಸಂಸಾರದಿಂದ ನಿವೃತ್ತಿ ಕೊಡಿಸಿ ಜನನ ಮರಣದಿಂದ ಮುಕ್ತಿ ಕೊಡಿಸ್ತಾನೆ, ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ನಮ್ಮಪ್ಪ, ಕರುಣಾಮಯಿ ನಮ್ಮಪ್ಪ ಅಂಥೇಳಿ ಇಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ, ನನ್ನ ಜೀವನ ಯೋಕ್ತಿ ಪ್ರಕಾರ ಎಷ್ಟು ಅರ್ಥ ತಿಳಿಸ್ಬೇಕೋ ಅಷ್ಟು ನನಗೆ ತಿಳಿಸಿ ನನ್ನಿಂದ ನುಡಿಸಿದ್ದಾನೆ ಆ ಸ್ವಾಮಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯ.